Deepa Ravana. Yes, teacher. Ananya. Yes, teacher. Sadesh. Yes, teacher. Shrishti. Yes, teacher. Sanjana. No teacher. ಯಾಕೆ ಬಂದಿಲ್ಲ? ಸರಿ ಆಯ್ತು, ನಾಳೆ ಕರ್ಕೊಂಡ್ಬಂದೋಣ. ನಾನೇ ನಿಮ್ಗೆ ನೀನು ಅಂದ್ರೆ ಪಾಠ ಹೇಳ್ತಂತ ಹೇಳಿ ಭಾರತ ಪ್ರಾಕೃತಿಕ ಭಾಗಗಳು ಎಲ್ಲರೂ ಓದ್ಕೊಂಡ್ಬಂದಿರಿ? ಹೇಳಕ್ ಸ್ಟಾರ್ಟ್ ಮಾಡೋಣ. ಭಾರತದ ಪ್ರಾಕೃತಿಕ ವಿಭಾಗಗಳು. ನಮ್ಮ ಭಾರತ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಹೇಳು ಶ್ವೇತಾ. ನಮ್ಮ ಭಾರತವು ವಿಸ್ತೀರ್ಣದಲ್ಲಿ 7ನೇ ಸ್ಥಾನದಲ್ಲಿದೆ. ಸರಿಯಾದ ಉತ್ತರ. ನಮ್ಮ ಭಾರತ ವಿಸ್ತೀರ್ಣದಲ್ಲಿ 7ನೇ ಸ್ಥಾನದಲ್ಲಿ. ಅದು ನಮ್ಮ ಖಂಡ ಯಾವುದು? ಹೇಳಿದಪ್ಪ. ನಮ್ಮ ಖಂಡ ಏಷ್ಯಾ ಖಂಡ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು ನಾವು ಯಾವ ಖಂಡದಲ್ಲಿದೆ, ನಮ್ಮ ದೇಶ ಯಾವುದು ಅಂತ ಎಲ್ಲ ಗೊತ್ತಿರ್ಬೇಕು. ಕರ್ಕೊಂಡ್ರಿ. ಭಾರತವು ಸಂಪೂರ್ಣ ಉತ್ತರ ಗೋಳಾರ್ಧದಲ್ಲಿದೆ. ನಮ್ಮ ಭಾರತ ಹೆಂಗಿರ್ತಂದ್ರೆ ಉತ್ತರ ಗೋಳಾರ್ಧದಲ್ಲಿದೆ ನಮ್ಮ ಭಾರತ. ಇಲ್ಲಿ ನೋಡ್ಬೋದು, ನೀವು ಉತ್ತರ ಗೋಳಾರ್ಧದಲ್ಲಿ ನಮ್ಮ ಭಾರತ. ಈಗ ನಮ್ಗೆ ಇದು ಗ್ಲೋಬ್ ಅಂತಾರ. ಇದೊಂದು ದಕ್ಷಿಣ ಏಷ್ಯಾದ ಪರ್ಯಾಯ ದ್ವೀಪ. ನಮ್ಮ ಭಾರತದ ದಕ್ಷಿಣ ಏಷ್ಯಾದ ಪರ್ಯಾಯ ದ್ವೀಪ ಆಗಿದೆ. ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ 7ನೇ ಸ್ಥಾನದಲ್ಲಿದೆ. ಹೇಳಿ ಭಾರತ ನಮ್ಮ ವಿಸ್ತೀರ್ಣದಲ್ಲಿ 7ನೇ ಸ್ಥಾನದಲ್ಲಿದೆ. ಮತ್ತು ನಮ್ಮ 2ನೇ ಜಲಭರಿತ ರಾಷ್ಟ್ರವಾಗಿದೆ. ನಮ್ಮ ಭಾರತವು 2ನೇ ಜಲಭರಿತ ರಾಷ್ಟ್ರವಾಗಿದ್ದು, ಆದರೆ 2022ರ ವಿಶ್ವಸಂಸ್ಥೆ ಮೂಡಿಸಿ ಪ್ರಸ್ತುತಪಡಿಸಿದ ಅಂಕಿಅಂಶಗಳ ಪ್ರಕಾರ ಭಾರತ ವಿಶ್ವದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂಬ ಚರ್ಚೆಗಳು ಚಾಲ್ತಿಯಿದೆ.